ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಕನ್ನಡ ನರ್ಸಿಂಗ್ ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅನಾಟೊಮಿ ಮತ್ತು ಫಿಸಿಯಾಲಜಿ ಆಫ್ ಇಯರ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಅನಾಟೊಮಿ ಮತ್ತು ಫಿಸಿಯಾಲಜಿ ಆಫ್ ಇಯರ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಇಯರ್ ಅಂದರೆ ಕಿವಿಗಳು. ಓಕೆ, ಪೇರ್ಡ್ ಸೆನ್ಸರಿ ಆರ್ಗನ್. ಓಕೆ, ಪೇರ್ಡ್ ಸೆನ್ಸರಿ ಆರ್ಗನ್ ಅಂದರೆ ಪೇರ್ ಅಂದರೆ ಎರಡಿವೆ. ಓಕೆ, ಒಂದು ಪೇರ್ ಇದೆ, ಎರಡು ಇದೆ, ರೈಟ್ ಒಂದು ಲೆಫ್ಟ್ ಒಂದು, ಎರಡು ಕಿವಿಗಳಿವೆ. ಓಕೆ, ನೆಕ್ಸ್ಟ್, ಇಯರ್ ಈಸ್ ಡಿವೈಡೆಡ್ ಇಂಟು 3 ರೀಜನ್ಸ್. ಓಕೆ, ನಮ್ಮ ಇಯರ್ ಇದೆಯಲ್ಲ ಅದು 3 ರೀಜನಲ್ಲಿ ಡಿವೈಡ್ ಆಗಿದೆ. ಫಸ್ಟ್ ಎಕ್ಸ್ಟರ್ನಲ್ ಇಯರ್. ಓಕೆ, ಎಕ್ಸ್ಟರ್ನಲ್ ಅಂದರೆ ನಮಗೆ ಹೊರಗಡೆ ಏನು ಕಾಣಿಸ್ತಾ ಇಲ್ಲ ಕಿವಿ ಅದು. ನೆಕ್ಸ್ಟ್ ಮಿಡಲ್ ಇಯರ್. ಮಿಡಲ್ ಇಯರ್ ಅಂದರೆ ಅಂತ ನಾವು ಡಯಾಗ್ರಾಮ್ ನೋಡ್ತೀವಿ, ಅದರಲ್ಲಿ ನಾವು ಸ್ಟಡಿ ಮಾಡೋಣ. ಓಕೆ, ನೆಕ್ಸ್ಟ್ ಇನ್ನರ್ ಇಯರ್, ಅಥವಾ ಅದಕ್ಕೆ ಏನಂತ ಕರಿಬೋದು ನಾವು, ಲ್ಯಾಬಿರಿಂತ್ ಅಂತ ಕರಿಬೋದು. ಓಕೆ, ಇನ್ನರ್ ಇಯರ್ಗೆ ನಾವು ಲ್ಯಾಬಿರಿಂತ್ ಅಂತಲೂ ಕರಿಬೋದು. ಲ್ಯಾಬಿರಿಂತ್ ಕೂಡ ಇಂಪಾರ್ಟೆಂಟ್ ಇದೆ, ಮುಂದೆ ಡಿಸೀಸ್ ಕಂಡೀಷನಲ್ಲಿ ಬರುತ್ತದೆ, ಅದಕ್ಕೆ ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಫಸ್ಟ್ ನಾವು ಡಯಾಗ್ರಾಮ್ ನೋಡೋಣ. ಫಸ್ಟ್ ಏನಿದೆ, ಎಕ್ಸ್ಟರ್ನಲ್ ಇಯರ್. ಓಕೆ, ಸೊ ಎಕ್ಸ್ಟರ್ನಲ್ ಇಯರ್ ಈ ಥರ ಕಾಣಿಸ್ತಾ ಇಲ್ಲ. ಎಕ್ಸ್ಟರ್ನಲ್ ಇಯರಲ್ಲಿ ನಮಗೆ ಪಿನ್ನ ಕಾಣಿಸುತ್ತೆ. ಪಿನ್ನ ಅಂದರೆ ವಿಸಿಬಲ್ ಪಾರ್ಟ್ ಆಫ್ ದಿ ಎಕ್ಸ್ಟರ್ನಲ್ ಇಯರ್. ನಮಗೇನು ಹೊರಗಡೆ ಕಾಣಿಸ್ತಾ ಇಲ್ಲ ಅದು ಪಿನ್ನ. ಇದು ನೋಡಿ, ಇದು ಪಿನ್ನ. ಓಕೆ, ಮತ್ತೇನು ಬರುತ್ತೆ, ಆಡಿಟರಿ ಕೆನಾಲ್. ಓಕೆ, ಆಡಿಟರಿ ಕೆನಾಲ್ ಬರುತ್ತೆ. ಆಡಿಟರಿ ಕೆನಾಲ್ ಅಂದರೆ ಇಟ್ ಇಸ್ ಕೆನಾಲ್ ಇರುತ್ತೆ. ಓಕೆ, ಕಿವಿ ಒಳಗಡೆ ಕೆನಾಲ್ ಇರುತ್ತೆ ಅಲ್ಲ ಅದು. ಸೊ ಎಕ್ಸ್ಟರ್ನಲ್ ಇಯರ್, ಪಿನ್ನ ಮತ್ತು ಆಡಿಟರಿ ಕೆನಾಲ್ ಮತ್ತು ಸ್ವಲ್ಪ ಟಿಂಪ್ಯಾನಿಕ್ ಮೆಮ್ಬ್ರೇನ್ ಕೂಡ ಬರುತ್ತೆ. ಟಿಂಪ್ಯಾನಿಕ್ ಮೆಮ್ಬ್ರೇನನ್ನು ನಾವು ಇಯರ್ ಡ್ರಮ್ ಅಂತ ಕರಿಬೋದು. ಓಕೆ, ಇಯರ್ ಡ್ರಮ್ ಅಂತಲೂ ನಾವು ಕರಿತೀವಿ. ಓಕೆ, ಟಿಂಪ್ಯಾನಿಕ್ ಮೆಮ್ಬ್ರೇನ್ ಔಟರ್ನಾಗೂ ಬರಲ್ಲ. ಓಕೆ, ಎಕ್ಸ್ಟರ್ನಲ್ ಇಯರ್ನಾಗೂ ಬರಲ್ಲ ಮತ್ತು ಮಿಡಲ್ ಇಯರ್ನಾಗೂ ಬರಲ್ಲ, ಅದು ಸಪರೇಟ್ ಮಾಡುತ್ತೆ. ಟಿಂಪ್ಯಾನಿಕ್ ಮೆಮ್ಬ್ರೇನ್ ಏನು ಮಾಡ್ತಾ ಇದೆ ಇಲ್ಲಿ, ಇದು ಏನು ರೆಡ್ ಕಲರ್ ಇರೋದು ಇದು ಮಿಡಲ್ ಇಯರ್. ಓಕೆ, ಇದು ರೆಡ್ ಕಲರ್ ಮಿಡಲ್ ಇಯರ್, ಇದು ಬ್ಲ್ಯಾಕ್ ಕಲರ್ ಏನಿದೆ ಎಕ್ಸ್ಟರ್ನಲ್ ಇಯರ್. ಸೊ ಟಿಂಪ್ಯಾನಿಕ್ ಮೆಮ್ಬ್ರೇನ್ ಏನು ಮಾಡ್ತಾ ಇದೆ ಇಲ್ಲಿ, ಎರಡಕ್ಕೆ ಡಿವೈಡ್ ಮಾಡ್ತಾ ಇದೆ. ಓಕೆ, ಇಟ್ ಡಿವೈಡ್ಸ್ ಎಕ್ಸ್ಟರ್ನಲ್ ಆ್ಯಂಡ್ ಮಿಡಲ್ ಇಯರ್. ಓಕೆ, ಸೊ ಮಿಡಲ್ ಇಯರ್ನಲ್ಲಿ ಏನಿರುತ್ತೆ ಅಂದರೆ ಬೋನ್ಸ್ ಇರ್ತವೆ, ಮಿಸ್ ಬೋನ್ಸ್ ಅಂತ ನಾವು ಕರಿತೀವಿ. ಓಕೆ, ಮಿಸ್ ಬೋನ್ಸ್ ಅಂತ ನಾವು ಇದಕ್ಕೆ ಹೇಳ್ತೀವಿ. ಎಮ್ ಫಾರ್ ಮಲಿಯಸ್ ಬೋನ್, ಐ ಫಾರ್ ಇನ್ಕಸ್ ಬೋನ್ ಆ್ಯಂಡ್ ಎಸ್ ಫಾರ್ ಸ್ಟೇಪಿಸ್ ಬೋನ್. ಓಕೆ, ಸೊ ಇವು ಬೋನ್ಸ್ ಇರ್ತವೆ ಮಿಡಲ್ ಇಯರ್ನಲ್ಲಿ ನಮಗೆ ಕಾಣಿಸ್ಕೊಳ್ತವೆ. ಮತ್ತೊಂದು ಇಲ್ಲಿ ಇಸ್ತೀಷಿಯನ್ ಟ್ಯೂಬ್. ಓಕೆ, ಇದು ಇಂಪಾರ್ಟೆಂಟ್ ಇದೆ. ಇಸ್ತೀಷಿಯನ್ ಟ್ಯೂಬ್ ಏನು ಮಾಡುತ್ತೆ, ನಮ್ಮ ನ್ಯಾಸೋಫ್ಯಾರಿಂಗ್ಸ್ ಕನೆಕ್ಟ್ ಇರುತ್ತೆ. ಓಕೆ, ಇದು ಟ್ಯೂಬ್ ಇರುತ್ತೆ ಇಯರಿಂದ ನಮಗೆ ನ್ಯಾಸೋಫ್ಯಾರಿಂಗ್ಸ್ ಇರುತ್ತೆ ಅಲ್ಲ, ನೋಸ್ ಹಿಂದುಗಡೆ ಅಲ್ಲಿ ಹೋಗಿ ಇದು ಕನೆಕ್ಟೆಡ್ ಆಗಿರುತ್ತದೆ. ಓಕೆ, ಇದು ಲಾಸ್ಟ್ ರೌಂಡ್ ಪಾರ್ಟ್ ಕಾಣ್ತಾ ಇದೆ, ಸ್ನೇಲ್ ಪಾರ್ಟ್ ಕಾಣಿಸ್ತಾ ಇದೆಯಲ್ಲ ಸ್ನೇಲ್ ಥರ. ಸೊ ಇದು ಏನಿದೆ ನಮ್ಮ ಇನ್ನರ್ ಇಯರ್. ಓಕೆ, ಇದಕ್ಕೆ ನಾವೇನಂತ ಕರಿಬೋದು, ಲ್ಯಾಬರಿಂತ್ ಅಂತಲೂ ಕರಿಬೋದು. ಓಕೆ, ಇದರೊಳಗಡೆ ಈ ಸ್ನೇಲ್ ಥರ ಕಾಣೋದು ಕಾಕ್ಲಿಯಾ, ಸೆಮಿ ಸರ್ಕ್ಯುಲರ್ ಕೆನಾಲ್ ಇದೆ. ಓಕೆ, ವೆಸ್ಟಿಬ್ಯೂಲ್ ಇದೆ. ಸೊ ನೆಕ್ಸ್ಟ್ ನಾವು ಅದ್ರ ಬಗ್ಗೆ ಫಂಕ್ಷನ್ ಎಲ್ಲ ನಾವು ನೋಡೋಣ. ಓಕೆ, ಸೊ ಇಲ್ಲಿ ಮೇನ್ ನಾವು ನೋಡೋದಂದರೆ ಎಕ್ಸ್ಟರ್ನಲ್ ಇಯರ್, ಮಿಡಲ್ ಇಯರ್, ಇನ್ನರ್ ಇಯರ್. ಓಕೆ, ನೆಕ್ಸ್ಟ್ ಎಕ್ಸ್ಟರ್ನಲ್ ಇಯರ್. ಓಕೆ, ಎಕ್ಸ್ಟರ್ನಲ್ ಇಯರ್ ಇಟ್ ಕನ್ಸಿಸ್ಟ್ ಆಫ್ ಪಿನ್ನ. ಓಕೆ, ವಿಸಿಬಲ್ ಪಾರ್ಟ್ ಆಫ್ ದಿ ಇಯರ್. ಓಕೆ, ನಮಗೆ ಹೊರಗಡೆ ನೋಡಿದರೆ ಕಾಣಿಸುತ್ತೆ ಅಲ್ಲ, ಅದಕ್ಕೆ ನಾವು ಪಿನ್ನ ಅಂತ ಕರಿತೀವಿ. ಓಕೆ, ಇದು ಏನು ಕಾರ್ಟಿಲೇಜಿಂದ ಮೇಡಪ್ ಆಫ್ ಕಾರ್ಟಿಲೇಜ್. ಓಕೆ, ಕಾರ್ಟಿಲೇಜಿಂದ ಆಗಿರುತ್ತದೆ. ನೆಕ್ಸ್ಟ್ ಎಕ್ಸ್ಟರ್ನಲ್ ಆಡಿಟರಿ ಕೆನಾಲ್. ಓಕೆ, ಕೆನಾಲ್ ಇದೆ ಅಲ್ಲ, ಇದು ಕೆನಾಲ್ ಇದೆ ಅಲ್ಲ, ಆ ಕೆನಾಲ್ ಏನು ಎಕ್ಸ್ಟರ್ನಲ್ ಆಡಿಟರಿ ಕೆನಾಲ್. ನೆಕ್ಸ್ಟ್ ಟಿಂಪ್ಯಾನಿಕ್ ಮೆಮ್ಬ್ರೇನ್. ಓಕೆ, ಟಿಂಪ್ಯಾನಿಕ್ ಮೆಮ್ಬ್ರೇನ್ ಎಕ್ಸ್ಟರ್ನಲ್ನಾಗೂ ಬರಲ್ಲ ಮತ್ತು ಮಿಡಲ್ನಾಗೂ ಬರಲ್ಲ. ಯಾಕಂದರೆ ಇದು ಡಿವೈಡ್ ಮಾಡ್ತಾ ಇದೆ. ಓಕೆ, ಇದು ಡಿವೈಡ್ ಮಾಡ್ತಾ ಇದೆ ಮಿಡಲ್ ಮತ್ತು ಎಕ್ಸ್ಟರ್ನಲ್. ಏನು ಮಾಡ್ತಾ ಇದೆ, ಡಿವೈಡ್ ಮಾಡ್ತಾ ಇದೆ. ಎಕ್ಸ್ಟರ್ನಲ್ ಇಯರ್ ಮತ್ತು ಮಿಡಲ್ ಇಯರ್ಗೆ ಡಿವೈಡ್ ಮಾಡ್ತಾ ಇದೆ. ಓಕೆ, ಈಗ ಫಂಕ್ಷನ್. ಓಕೆ, ಫಂಕ್ಷನ್ ಏನಿದೆ, ಓಕೆ, ಎಕ್ಸ್ಟರ್ನಲ್ ಇಯರ್ನ ಫಂಕ್ಷನ್ ಏನಿದೆ, ಕೆಲಸ ಏನಿದೆ, ಅದಕ್ಕೆ ಯಾಕೆ ಹೆಲ್ಪ್ ಆಗುತ್ತೆ, ಕಲೆಕ್ಟ್ ದಿ ಸೌಂಡ್ ವೇವ್ ಆ್ಯಂಡ್ ಸೆಂಡ್ ದೆಮ್ ಇಂಟು ಇಯರ್ ಕೆನಾಲ್. ಓಕೆ, ಸೊ ನಾವು ಎಕ್ಸ್ಟರ್ನಲ್ ಇಯರ್ ಏನು ಮಾಡುತ್ತೆ ಕೆಲಸ, ಕಲೆಕ್ಟ್ ಮಾಡುತ್ತೆ ಸೌಂಡ್ ವೇವ್ಸ್. ಓಕೆ, ಸೌಂಡನ್ನು ಕಲೆಕ್ಟ್ ಮಾಡುತ್ತೆ ಆ್ಯಂಡ್ ಸೆಂಡ್ ದೆಮ್ ಇಂಟು ಇಯರ್ ಕೆನಾಲ್. ಓಕೆ, ಇಯರ್ ಕೆನಾಲ್ ಒಳಗಡೆ ಸೆಂಡ್ ಮಾಡುತ್ತೆ. ಓಕೆ, ಮತ್ತೇನು ಮಾಡುತ್ತೆ, ಪ್ರೊಟೆಕ್ಟ್ ಮಿಡಲ್ ಇಯರ್. ಓಕೆ, ಮಿಡಲ್ ಇಯರ್ಗೆ ಪ್ರೊಟೆಕ್ಷನ್ ಕೊಡುತ್ತದೆ. ಓಕೆ, ಮಿಡಲ್ ಇಯರ್ಗೆ ಪ್ರೊಟೆಕ್ಷನ್ ಕೊಡುತ್ತದೆ. ಕಲೆಕ್ಟ್ ದಿ ಸೌಂಡ್ ವೇವನ್ನು ಕಲೆಕ್ಟ್ ಮಾಡಿ ಸೆಂಡ್ ಮಾಡುತ್ತೆ ಎಲ್ಲಿಗೆ,
ಇಂಟು ದಿ ಇಯರ್ ಕೆನಾಲ್ನಿಂದ ಅದು ಮಿಡಲ್ ಇಯರ್ ಹೋಗುತ್ತೆ, ಮಿಡಲ್ ಇಯರ್ನಿಂದ ಅದು ಇನ್ನರ್ ಇಯರ್ಗೆ ಹೋಗುತ್ತೆ, ಇನ್ನರ್ ಇಯರ್ನಿಂದ ಅದು ನಮ್ಮ ಬ್ರೇನ್ ತನಕ ಹೋಗುತ್ತೆ. ಓಕೆ, ನೆಕ್ಸ್ಟ್ ಮಿಡಲ್ ಇಯರ್. ಓಕೆ, ಮಿಡಲ್ ಇಯರ್ ರೆಡ್ ಕಲರ್ ಪಾರ್ಟ್ ಇದೆ ಅಲ್ಲ. ಓಕೆ, ಸಾರಿ ನಾ ಇದರಲ್ಲಿ ಒಂದು ಪಾಯಿಂಟ್ ಬರೆದಿಲ್ಲ, ಇಸ್ತೀಶಿಯನ್ ಟ್ಯೂಬ್ ಪಾಯಿಂಟ್ ಬರೆದಿಲ್ಲ. ಓಕೆ, ಸೊ ನೀವು ಬರ್ಕೋಬೋದು. ನೆಕ್ಸ್ಟ್ ನೋಡೋಣ ನಾವು ಮಿಡಲ್ ಇಯರ್. ಓಕೆ, ಮಿಡಲ್ ಇಯರ್ ಇಟ್ ಈಸ್ ಸ್ಮಾಲ್ ಏರ್ ಫಿಲ್ಡ್ ಕ್ಯಾವಿಟಿ. ಓಕೆ, ಸ್ಮಾಲ್ ಇದೆ, ಏರ್ ಫಿಲ್ಡ್ ಕ್ಯಾವಿಟಿ ಇದೆ. ಓಕೆ, ಇದು ಏನಿದೆ, ಸ್ಮಾಲ್ ಇದೆ, ಏರ್ ಫಿಲ್ಡ್ ಕ್ಯಾವಿಟಿ ಇದೆ. ಓಕೆ, ಇಟ್ ಕಂಟೈನ್ 3 ಬೋನ್ಸ್, ಮಿಸ್ ಬೋನ್ಸ್ ಅಂತ ನಾವು ಕರಿತೀವಿ. ಓಕೆ, 3 ಬೋನ್ಸ್ ಇವೆ, ಮಿಸ್ ಬೋನ್ಸ್. ಓಕೆ, ಫಸ್ಟ್ ಎಮ್ ಫಾರ್ ಮ್ಯಾಲಿಯಸ್. ಓಕೆ, ಮ್ಯಾಲಿಯಸ್ ಹ್ಯಾಮರ್ ಲೈಕ್ ಸ್ಟ್ರಕ್ಚರ್ ಇದೆ. ಓಕೆ, ಇದು ಮ್ಯಾಲಿಯಸ್ ಇದೆ ಅಲ್ಲ, ಇದು ಸ್ಟ್ರಕ್ಚರ್ ಯಾವ ಥರ ಇದೆ, ಹ್ಯಾಮರ್ ಲೈಕ್ ಸ್ಟ್ರಕ್ಚರ್ ಇದೆ. ನೆಕ್ಸ್ಟ್ ಇಂಕಸ್ ಎವಿಲ್ ಲೈಕ್ ಸ್ಟ್ರಕ್ಚರ್. ಓಕೆ, ಯಾವ ಸ್ಟ್ರಕ್ಚರ್ ಇದೆ, ಎನ್ವಿಲ್ ಲೈಕ್ ಸ್ಟ್ರಕ್ಚರ್ ಇದೆ. ಇಂಕಸ್ ಬೋನ್. ಓಕೆ, 3 ಬೋನ್ಸ್ ಇರ್ತವೆ, ಮ್ಯಾಲಿಯಸ್ ಬೋನ್, ಇಂಕಸ್ ಬೋನ್ ಮತ್ತು ಸ್ಟೇಪೀಸ್ ಬೋನ್. ಓಕೆ, ಸ್ಟೇಪೀಸ್ ಬೋನ್ ಇದೆಲ್ಲ ಸ್ಮಾಲೆಸ್ಟ್ ಬೋನ್ ಇನ್ ದಿ ಬಾಡಿ, ಇಟ್ ಈಸ್ ದ ಸ್ಮಾಲೆಸ್ಟ್ ಬೋನ್ ಇನ್ ದಿ ಬಾಡಿ. ಓಕೆ, ನಮ್ಮ ಬಾಡಿ ಒಳಗಡೆ ಸಣ್ಣದು ಬೋನ್ ಇದ್ದರೆ ಇದೆ. ಓಕೆ, ಯಾವುದು, ಸ್ಟೇಪೀಸ್ ಬೋನ್. ಓಕೆ, ಸೊ ಇನ್ನೊಂದು ಪಾಯಿಂಟ್ ಬರಬೇಕು ನಾವು ಇಲ್ಲಿ, ಇಸ್ತೀಶಿಯನ್ ಟ್ಯೂಬ್. ಓಕೆ, ಇಸ್ತೀಶಿಯನ್ ಟ್ಯೂಬ್ ಇದೆಯಲ್ಲ, ಇಸ್ತೀಶಿಯನ್ ಟ್ಯೂಬ್ ಇದು ಎಲ್ಲಿ ಕನೆಕ್ಟ್ ಇರುತ್ತೆ, ನ್ಯಾಸೋ ಫ್ಯಾರಿಂಗ್ಸಿಗೆ ಕನೆಕ್ಟ್ ಇರುತ್ತೆ. ಎಕ್ಸಾಂಪಲ್ ಫಾರ್ ಇಲ್ಲಿ ನಾನು ಡ್ರಾ ಮಾಡ್ತೀನಿ, ಅದರಲ್ಲಿ ನೋಡಿ ನೀವು ತಿಳ್ಕೊಬಹುದು. ಓಕೆ, ಇವ ಮನುಷ್ಯ ಇದ್ದಾನೆ. ಓಕೆ, ಮನುಷ್ಯ. ಓಕೆ, ಸೊ ಇಲ್ಲಿ ನಮ್ಮ ಇಯರ್ ಇದೆ, ಎಕ್ಸ್ಟರ್ನಲ್ ಇಯರ್, ಪಿನ್ನ. ಓಕೆ, ಆಡಿಟರಿ ಕೆನಾಲ್, ಟಿಂಪ್ಯಾನಿಕ್ ಮೆಂಬ್ರೇನ್. ಓಕೆ, ಇದೇನಿದೆ, ಟಿಂಪ್ಯಾನಿಕ್ ಮೆಂಬ್ರೇನ್. ಇಲ್ಲಿ ಒಳಗಡೆ ಏನು ಬಂತು ನಮ್ಮದು, ಮಿಡಲ್ ಇಯರ್ನಿಂದ ಏನು ಕನೆಕ್ಟ್ ಇದೆ, ಒಂದು ಇಸ್ತೀಶಿಯನ್ ಟ್ಯೂಬ್. ಎಲ್ಲಿ ಕನೆಕ್ಟ್ ಇದೆ, ನ್ಯಾಸೋ ಫ್ಯಾರಿಂಗ್ಸ್. ಓಕೆ, ಇದು ಏನು ನಮ್ಮದು ನೋಸಿನ ಹಿಂದ್ಗಡೆ ಏನಿದೆ, ಕನೆಕ್ಟ್ ಇದೆ. ಓಕೆ, ಇದು ಕನೆಕ್ಟ್ ಇದೆ, ಇಸ್ತೀಶಿಯನ್ ಟ್ಯೂಬ್. ಓಕೆ, ಏನಿದೆ ಅದು, ಇಸ್ತೀಶಿಯನ್ ಟ್ಯೂಬ್. ಓಕೆ, ಸೊ ಅರ್ಥ ಆಗಿರ್ಬೋದು, ಇಸ್ತೀಶಿಯನ್ ಟ್ಯೂಬ್ ಏನಾಗಿರುತ್ತೆ, ಕನೆಕ್ಟೆಡ್ ಇದ್ದಿರುತ್ತೆ. ಓಕೆ, ಸೊ ನೋಡೋಣ ಮುಂದೆ. ಓಕೆ, ಫಂಕ್ಷನ್, ಮಿಡಲ್ ಇಯರ್ ಫಂಕ್ಷನ್ ಏನಿದೆ. ಓಕೆ, ಮಿಡಲ್ ಇಯರ್ ಫಂಕ್ಷನ್ ಏನಿದೆ, ಫಂಕ್ಷನ್ ಆಫ್ ಮಿಡಲ್ ಇಯರ್, ಟ್ರಾನ್ಸ್ಮಿಟ್ ವೇವ್ ಫ್ರಮ್ ಎಕ್ಸ್ಟರ್ನಲ್ ಇಯರ್ ಟು ಇನ್ನರ್ ಇಯರ್. ಎಕ್ಸ್ಟರ್ನಲ್ ಇಯರ್ನಿಂದ ಯಾವುದೇ ವಾಯ್ಸ್ ಬಂದಿರುತ್ತದೆ, ನಾಯ್ಸ್ ಸೌಂಡ್ ವೇವ್ಸ್ ಬಂದಿರ್ತವೆ ಅಲ್ಲ, ಅದು ಏನು ಮಾಡುತ್ತೆ, ಮಿಡಲ್ ಇಯರ್ ಎಕ್ಸ್ಟರ್ನಲ್ ಇಯರ್ನಿಂದ ಇನ್ನರ್ ಇಯರ್ ತನಕ ಸೆಂಡ್ ಮಾಡುತ್ತೆ. ಓಕೆ, ಮಿಡಲ್ ಇರುತ್ತದೆ, ಎಕ್ಸ್ಟರ್ನಲ್ನಿಂದ ಇನ್ನರ್ಗೆ ಸೆಂಡ್ ಮಾಡುತ್ತದೆ. ಏನು ಮಾಡುತ್ತದೆ, ಸೆಂಡ್ ಮಾಡುತ್ತದೆ, ಎಕ್ಸ್ಟರ್ನಲ್ನಿಂದ ಇನ್ನರ್ ಇಯರ್ಗೆ ಸೆಂಡ್ ಮಾಡುತ್ತದೆ. ಓಕೆ, ನೆಕ್ಸ್ಟ್. ಓಕೆ, ಫಂಕ್ಷನ್ ನೋಡಿವಿ, ಟ್ರಾನ್ಸ್ಮಿಟ್ ದಿ ವೇವ್ ಫ್ರಮ್ ಎಕ್ಸ್ಟರ್ನಲ್ ಟು ಇಂಟರ್ನಲ್ ಇಯರ್. ಓಕೆ, ಏನು ಮಾಡುತ್ತೆ, ಇನ್ನರ್ ಇಯರ್ ತನಕ ಸೆಂಡ್ ಮಾಡುತ್ತೆ ಸೌಂಡ್ ವೇವ್ಸನ್ನು. ಓಕೆ, ನೆಕ್ಸ್ಟ್ ಇನ್ನರ್ ಇಯರ್. ಓಕೆ, ಇನ್ನರ್ ಇಯರ್ ಇದಕ್ಕೆ ನಾವು ಲ್ಯಾಬರಿಂತ್ ಅಂತಲೂ ಕರಿಬಹುದು. ಓಕೆ, ಇದಕ್ಕೆ ನಾವು ಲ್ಯಾಬರಿಂತ್ ಅಂತಲೂ ಅನ್ನಬಹುದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಲ್ಯಾಬರಿಂತ್. ಓಕೆ, ಲ್ಯಾಬರಿಂತ್ ಅಂತ ನಾವು ಅನ್ಬೋದು. ಇದೇನಿದೆ, ಅ ಫ್ಲೂಯಿಡ್ ಫೀಲ್ಡ್ ಸ್ಟ್ರಕ್ಚರ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್ ಸೌಂಡ್ ವೇವ್ಸ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ಓಕೆ, ಇದೇನಿದೆ, ಫ್ಲೂಯಿಡ್ ಫೀಲ್ಡ್ ಸ್ಟ್ರಕ್ಚರ್ ಇದೆ. ಓಕೆ, ಇದ್ರೊಳಗಡೆ ಏನಾಗಿದೆ, ಫ್ಲೂಯಿಡ್ ಫೀಲ್ಡ್ ಸ್ಟ್ರಕ್ಚರ್ ಇದೆ. ಓಕೆ, ಸೊ ಇವೆಲ್ಲ ಸ್ನೇಲ್ ಥರ ಕಾಣ್ತಾ ಇದೆಯಲ್ಲ, ಕಾಕ್ಲಿಯಾ. ಓಕೆ, ಸೆಮಿ ಸರ್ಕ್ಯುಲರ್ ಕೆನಾಲ್, ವೆಸ್ಟಿಬೂಲ್, ಇದ್ರೊಳಗಡೆ ಏನಾಗಿದೆ, ಫ್ಲೂಯಿಡ್ ಫೀಲ್ಡ್ ಇದೆ. ಓಕೆ, ಬಟ್ ಮಿಡಲ್ ಇಯರ್ ಒಳಗಡೆ ಏನಾಗಿತ್ತು, ಏರ್ ಫೀಲ್ಡ್ ಕ್ಯಾವಿಟಿ ಇತ್ತು, ಬಟ್ ಇದು ಫ್ಲೂಯಿಡ್ ಫೀಲ್ಡ್ ಕ್ಯಾವಿಟಿ ಇದೆ. ಓಕೆ, ಫ್ಲೂಯಿಡ್ ಫೀಲ್ಡ್ ಕ್ಯಾವಿಟಿ ಇದೆ. ಓಕೆ, ಆ್ಯಂಡ್ ಇನ್ನರ್ ಇಯರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್ ಸೌಂಡ್ ವೇವ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ಓಕೆ, ಸೌಂಡ್ ವೇವ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ಎಲೆಕ್ಟ್ರಿಕಲ್ ಸಿಗ್ನಲ್ ಅಂದರೆ ನರ್ವ್ ಸಿಗ್ನಲ್. ಓಕೆ, ಎಲೆಕ್ಟ್ರಿಕಲ್ ಸಿಗ್ನಲ್ ಅಂದರೆ ನರ್ವ್ ಸಿಗ್ನಲ್. ಏನು ಮಾಡ್ತಾಯಿದೆ, ಸೌಂಡ್ ವೇವ್ ಬಂದಿರ್ತಾವಲ್ಲ, ಅದಕ್ಕೆ ನರ್ವ್ ಸಿಗ್ನಲ್ ಆಗಿ ಅದು ಬ್ರೈನ್ಗೆ ಸೆಂಡ್ ಮಾಡುತ್ತೆ. ಏನು ಮಾಡುತ್ತೆ, ನರ್ವ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ, ನರ್ವ್ ಸಿಗ್ನಲ್ ಆಗಿ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಬ್ರೈನ್ಗೆ ಸೆಂಡ್ ಮಾಡುತ್ತೆ. ಓಕೆ, ಇನ್ನರ್ ಇಯರ್ ಕೆಲಸ ಏನಿದೆ, ಅದು ಫಂಕ್ಷನ್ ಏನು ಮಾಡ್ತಾ ಇದೆ, ಕನ್ವರ್ಟಿಂಗ್ ಸೌಂಡ್ ವೇವ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್, ಕನ್ವರ್ಟಿಂಗ್ ಸೌಂಡ್ ವೇವ್ ಇಂಟು ನರ್ವ್ ಸಿಗ್ನಲ್. ಎಲೆಕ್ಟ್ರಿಕಲ್ ಅಂದ್ರೂ ಒಂದೇ, ನರ್ವ್ ಸಿಗ್ನಲ್ ಅಂದ್ರೂ ಒಂದೇ. ಓಕೆ,
ನೆಕ್ಸ್ಟ್ ಇಟ್ ಕನ್ಸಿಸ್ಟ್ ಆಫ್ ಕಾಕ್ಲಿಯಾ, ವೆಸ್ಟಿಬ್ಯೂಲ್, ಸೆಮಿ ಸರ್ಕ್ಯುಲಾರ್ ಕೆನಾಲ್ ಆ್ಯಂಡ್ ಆಡಿಟರಿ ನರ್ವ್. ಓಕೆ, ಆಡಿಟರಿ ನರ್ವ್ ಏನಿದೆ? ಕಾಕ್ಲಿಯಾ. ಓಕೆ, ಕಾಕ್ಲಿಯಾ ಇದೆ, ಸ್ನೇಲ್ ಶೇಪ್ಡ್ ಇದೆ. ಓಕೆ, ಕಾಕ್ಲಿಯಾ ಇದೆ, ಸ್ನೇಲ್ ಶೇಪ್ಡ್ ಇದೆ. ಮತ್ತು ವೆಸ್ಟಿಬ್ಯೂಲ್ ಇದೆ. ಓಕೆ, ವೆಸ್ಟಿಬ್ಯೂಲ್ ಇದೆ. ಮತ್ತು ಸೆಮಿ ಸರ್ಕ್ಯುಲಾರ್ ಕೆನಾಲ್. ಓಕೆ, ಸೆಮಿ ಸರ್ಕ್ಯುಲಾರ್, ಫುಲ್ ಸರ್ಕ್ಯುಲಾರ್ ಇಲ್ಲ, ಸೆಮಿ. ಓಕೆ, ಹಾಫ್ ಸರ್ಕಲ್ಸ್ ಇದೆಯಲ್ಲ ಅದಕ್ಕೋಸ್ಕರ ಸೆಮಿ ಸರ್ಕ್ಯುಲಾರ್. ಇನ್ನೊಂದಿದೆ ಇಲ್ಲಿ ಆಡಿಟರಿ ನರ್ವ್. ಓಕೆ, ಆಡಿಟರಿ ನರ್ವ್ ಅಂದರೆ ಓಕೆ ಇದು ನರ್ವ್ ಇದೆ ರೀ. ಇದು ಏನು ಮಾಡುತ್ತೆ? ನರ್ವ್ ಸಿಗ್ನಲನ್ನು, ಎಲೆಕ್ಟ್ರಿಕ್ ಸಿಗ್ನಲನ್ನು ಬ್ರೇನ್ ತನ ತಗೊಳ್ಳಿ ಹೋಗುತ್ತೆ. ಓಕೆ, ಬ್ರೈನ್ಗೆ ಕನೆಕ್ಟ್ ಇರುತ್ತೆ ಆಡಿಟರಿ ನರ್ವ್. ಓಕೆ, ಈ ನರ್ವ್ ಏನು ಮಾಡುತ್ತೆ? ನಿಮ್ಮ ಎಲೆಕ್ಟ್ರಿಕ್ ಸಿಗ್ನಲನ್ನು ಬ್ರೈನ್ ತನ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಬ್ರೈನ್ ತನ ಟ್ರಾನ್ಸ್ಫರ್ ಮಾಡುತ್ತೆ. ಏನು ಮಾಡುತ್ತೆ? ಆಡಿಟರಿ ನರ್ವ್ ಬ್ರೈನ್ ತನ ಟ್ರಾನ್ಸ್ಫರ್ ಮಾಡುತ್ತೆ. ಆವಾಗ ನಮಗೆ ಹಿಯರಿಂಗ್ ಸರಿಯಾಗಿ ಆಗುತ್ತೆ. ಓಕೆ, ಸೊ ಇದನ್ನು ನೆನಪಿಟ್ಕೋಬೇಕು ನೀವು. ಆಡಿಟರಿ ನರ್ವ್ ಇರುತ್ತೆ ಅದರೊಳಗಡೆ. ಓಕೆ, ಸೊ ಕಾಕ್ಲಿಯಾ ಫ್ಲೂಯಿಡ್ ತುಂಬಿದೆ, ಸ್ನೇಲ್ ಲೈಕ್ ಸ್ಟ್ರಕ್ಚರ್ ಇದೆ, ವೆಸ್ಟಿಬ್ಯೂಲ್ ಇದೆ. ಓಕೆ, ವೆಸ್ಟಿಬ್ಯೂಲ್ ಇದೆ. ಮತ್ತು ಸೆಮಿ ಸರ್ಕ್ಯುಲಾರ್ ಕೆನಾಲ್ಸ್ ಇವೆ, ಆಡಿಟರಿ ನರ್ವ್ ಏನು ಮಾಡುತ್ತೆ? ಬ್ರೈನ್ಗೆ ಸಿಗ್ನಲ್ ಸೆಂಡ್ ಮಾಡುತ್ತೆ. ಓಕೆ, ಬ್ರೈನಿಗೆ ಸಿಗ್ನಲ್ ಸೆಂಡ್ ಮಾಡುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಇನ್ನರ್ ಇಯರ್. ಓಕೆ, ಇನ್ನರ್ ಇಯರ್ ಫಂಕ್ಷನ್ ಏನು ಮಾಡುತ್ತೆ? ಓಕೆ, ಫಂಕ್ಷನ್ ಏನು ಮಾಡುತ್ತೆ? ಹಿಯರಿಂಗ್, ಹೌದು. ಕನ್ವರ್ಟ್ ಸೌಂಡ್ ವೇವ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ಏನು ಮಾಡುತ್ತೆ? ಕನ್ವರ್ಟ್ ಮಾಡುತ್ತೆ ಸೌಂಡ್ ಟು ಎಲೆಕ್ಟ್ರಿಕಲ್ ಸಿಗ್ನಲ್. ಓಕೆ, ಸೌಂಡನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಸೆಂಡ್ ಇಟ್ ಟು ಬ್ರೈನ್. ಏನು ಮಾಡುತ್ತೆ? ಬ್ರೈನಿಗೆ ಸೆಂಡ್ ಮಾಡುತ್ತೆ. ಯಾರು ಮಾಡ್ತಾ ಇದ್ದಾರೆ? ಆಡಿಟರಿ ನರ್ವ್. ಆಡಿಟರಿ ನರ್ವ್ ಏನು ಮಾಡ್ತಾ ಇದೆ? ಸೆಂಡ್ ಇಟ್ ಟು ಬ್ರೈನ್. ಮತ್ತು ಸಿಗ್ನಲ್ಸನ್ನು ಸೆಂಡ್ ಮಾಡ್ತಾ ಇದೆ ಬ್ರೈನ್ ತನ. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್. ಓಕೆ, ಇದ್ರ ಒಳಗಡೆ ಫ್ಲೂಯಿಡ್ ಫಿಲ್ ಇದೆಯಲ್ಲ, ವೆಸ್ಟಿಬುಲಾರ್ ಫಂಕ್ಷನ್ ಮಾಡ್ತಾ ಇದೆ. ಏನು ಮಾಡ್ತಾ ಇದೆ? ಬ್ಯಾಲೆನ್ಸ್ ಆ್ಯಂಡ್ ಬಾಡಿ ಬ್ಯಾಲೆನ್ಸ್ ಅಂದರೆ ವೆಸ್ಟಿಬುಲಾರ್ ಫಂಕ್ಷನ್. ಏನು ಮಾಡ್ತಾ ಇದೆ? ವೆಸ್ಟಿಬುಲಾರ್ ಫಂಕ್ಷನ್ ಮಾಡ್ತಾ ಇದೆ. ವೆಸ್ಟಿಬುಲಾರ್ ಫಂಕ್ಷನ್ ಅಂದರೆ ಬಾಡಿ ಬ್ಯಾಲೆನ್ಸ್ ಆಗೋದು. ಓಕೆ, ಈಕ್ವಿಲಿಬ್ರಿಯಮ್ ಫೀಲ್ ಆಗೋದು. ಓಕೆ, ಸೊ ಎಕ್ಸಾಂಪಲ್, ಯಾವಾಗಾರ ನೀವು ರೌಂಡ್ ಸುತ್ತಿದಾಗ ಅವಾಗ ನಿಮಗೆ ಬಾಡಿ ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ಫ್ಲೂಯಿಡ್ ಫಿಲ್ ಇರುತ್ತಲ್ಲ, ಅದು ಒನ್ ಸೈಡ್ ಹೋಗಿರುತ್ತದೆ. ಅದಕ್ಕೋಸ್ಕರ ನಿಮಗೆ ತಲೆ ಸುತ್ತೋದು ಅದು ಆಗಬಹುದು. ಓಕೆ, ಸೊ ಬಾಡಿ ಬ್ಯಾಲೆನ್ಸ್ ಮಾಡೋಕ್ಕೆ ಯಾರು ಕಾರಣ ಅಂದರೆ ನಮ್ಮ ಇಂಟರ್ನಲ್ ಇಯರ್, ನಮ್ಮ ಇನ್ನರ್ ಇಯರ್. ಓಕೆ, ನಮ್ಮ ಇನ್ನರ್ ಇಯರ್ ಏನು ಮಾಡ್ತಾ ಇದೆ? ಹಿಯರಿಂಗ್ ಮಾಡ್ತಾ ಇದೆ. ಹಿಯರಿಂಗ್ ಅಂದರೆ ಕನ್ವರ್ಟಿಂಗ್ ಸೌಂಡ್ ವೇವ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ಓಕೆ, ಸೌಂಡ್ ವೇವ್ ಕನ್ವರ್ಟ್ ಮಾಡ್ತಾ ಇದೆ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ. ಮತ್ತು ಬಾಡಿ ಬ್ಯಾಲೆನ್ಸ್ ಮಾಡ್ತಾ ಇದೆ, ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನರ್ ಇಯರ್ ಏನು ಮಾಡ್ತಾ ಇದೆ? ಬಾಡಿ ಬ್ಯಾಲೆನ್ಸ್ ಮಾಡ್ತಾ ಇದೆ. ಓಕೆ, ಸೊ ಫಸ್ಟ್ ಅನಾಟಮಿಯಲ್ಲಿ ನಾವು ನೋಡೀವಿ 3 ಪಾರ್ಟ್ಸ್ ಬರ್ತವೆ. ಓಕೆ, ಎಕ್ಸ್ಟರ್ನಲ್ ಇಯರ್, ಮಿಡಲ್ ಇಯರ್ ಮತ್ತು ಇನ್ನರ್ ಇಯರ್. ಲ್ಯಾಬರಿಂತ್ ಅಂತ ನಾವು ಇನ್ನರ್ ಇಯರ್ಗೆ ಹೇಳಬಹುದು. ಓಕೆ, ಎಕ್ಸ್ಟರ್ನಲ್ ಇಯರ್ ಒಳಗಡೆ ಪಿನ್ನ, ಆಡಿಟರಿ ಕೆನಾಲ್ ಮತ್ತು ಇಯರ್ ಡ್ರಮ್ ಬರುತ್ತೆ. ಓಕೆ, ಟಿಂಪ್ಯಾನಿಕ್ ಮೆಂಬ್ರೇನಿಗೆ ನಾವು ಇಯರ್ ಡ್ರಮ್ನು ಅನ್ಬೋದು. ಓಕೆ, ಎಕ್ಸ್ಟರ್ನಲ್ ಇಯರ್ ಏನು ಮಾಡುತ್ತೆ? ಕಲೆಕ್ಟ್ ದಿ ಸೌಂಡ್ ಫ್ರಮ್ ದಿ ಎನ್ವಿರಾನ್ಮೆಂಟ್. ಓಕೆ, ಸೌಂಡನ್ನು ಕಲೆಕ್ಟ್ ಮಾಡುತ್ತೆ ಆ್ಯಂಡ್ ಸೆಂಡ್ ಇಟ್ ಟು ಆಡಿಟರಿ ಕೆನಾಲ್. ಇಯರ್ ಕೆನಾಲ್ ಒಳಗಡೆ ಏನು ಮಾಡುತ್ತೆ? ಸೆಂಡ್ ಮಾಡುತ್ತೆ. ನೆಕ್ಸ್ಟ್ ಮಿಡಲ್ ಇಯರ್ ಏನಿದೆ? ಏರ್ ಫಿಲ್ಡ್ ಕ್ಯಾವಿಟಿ ಇದೆ. ಓಕೆ, ಮಿಡಲ್ ಇಯರ್ ಏನಿದೆ? ಏರ್ ಫಿಲ್ಡ್ ಕ್ಯಾವಿಟಿ ಇದೆ. ಅದರೊಳಗಡೆ 3 ಬೋನ್ಸ್ ಬರ್ತವೆ. ಓಕೆ, ಮ್ಯಾಲಿಯಸ್, ಇಂಕಸ್ ಆ್ಯಂಡ್ ಸ್ಟೇಪಿಸ್ ಬೋನ್ ಬರ್ತವೆ. ಮತ್ತು ಇಸ್ತೀಶಿಯನ್ ಟ್ಯೂಬ್ ಇರುತ್ತೆ. ಇಸ್ತೀಶಿಯನ್ ಟ್ಯೂಬ್ ನಮ್ಮ ಫ್ಯಾರಿಂಗ್ಸ್ ಬಂದು ಕನೆಕ್ಟ್ ಇರುತ್ತೆ. ಓಕೆ, ಫ್ಯಾರಿಂಗ್ಸ್ ತನ ಕನೆಕ್ಟ್ ಇರುತ್ತೆ. ನೆಕ್ಸ್ಟ್ ಇದರ ಫಂಕ್ಷನ್ ಏನಿದೆ? ಓಕೆ, ಮಿಡಲ್ ಇಯರ್ ಫಂಕ್ಷನ್ ಏನಿದೆ? ಇಟ್ ಟ್ರಾನ್ಸ್ಫರ್ ಸೌಂಡ್ ವೇವ್ ಫ್ರಮ್ ಎಕ್ಸ್ಟರ್ನಲ್ ಟು ಇಂಟರ್ನಲ್. ಓಕೆ, ಎಕ್ಸ್ಟರ್ನಲಿಂದ ಇಂಟರ್ನಲ್ ತನ ಸೆಂಡ್ ಮಾಡುತ್ತೆ ವಾಯ್ಸ್ನ. ಓಕೆ, ಯಾಕಂದರೆ ಮಿಡಲ್ ಇದೆ ಅಲ್ಲ, ಆ ಕಡೆಯಿಂದ ತಗೊಂಡು ಈ ಕಡೆ ಕೊಡುತ್ತದೆ. ಓಕೆ, ನೆಕ್ಸ್ಟ್ ಇನ್ನರ್ ಇಯರ್. ಓಕೆ, ಇನ್ನರ್ ಇಯರ್ ಒಳಗಡೆ ಏನಿದೆ? ಫ್ಲೂಯಿಡ್ ಫೀಲ್ಡ್ ಸ್ಟ್ರಕ್ಚರ್ ಇದೆ. ಏನಿದೆ ಇದು? ಫ್ಲೂಯಿಡ್ ಫೀಲ್ಡ್ ಸ್ಟ್ರಕ್ಚರ್ ಇದೆ. ರೆಸ್ಪಾನ್ಸಿಬಲ್ ಫಾರ್ ಏನು ಮಾಡ್ತಾ ಇದೆ? ಕನ್ವರ್ಟಿಂಗ್ ಸೌಂಡ್ ವೇವ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ ಮಾಡ್ತಾ ಇದೆ. ಓಕೆ, ಸೌಂಡ್ ವೇವ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್, ನರ್ವ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಓಕೆ, ಇದ್ರೊಳಗಡೆ ಕಾಕ್ಲಿಯಾ, ವೆಸ್ಟಿಬ್ಯೂಲ್ ಮತ್ತು ಸೆಮಿ ಸರ್ಕ್ಯುಲಾರ್ ಕೆನಾಲ್ಸ್ ಇರ್ತವೆ. ಓಕೆ, ಮತ್ತು ಆಡಿಟರಿ ನರ್ವ್ ಇರುತ್ತೆ. ಏನಿದೆ? ಆಡಿಟರಿ ನರ್ವ್ ಏನು ಮಾಡುತ್ತೆ? ಬ್ರೈನ್ ತನ ಸಿಗ್ನಲ್ ಸೆಂಡ್ ಮಾಡುತ್ತೆ. ಓಕೆ, ಸೊ ಫಂಕ್ಷನ್ ನೋಡಿದರೆ ಫಂಕ್ಷನ್ ಏನಿದೆ? ಹಿಯರಿಂಗ್, ಕನ್ವರ್ಟ್ ಸೌಂಡ್ ವೇವ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ ಆ್ಯಂಡ್ ಬಾಡಿ ಬ್ಯಾಲೆನ್ಸ್. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮ್ಗೆ ಏನರ ಅಭಿಪ್ರಾಯ ಇದ್ದರೆ ಅದನ್ನು ನೀವು ಕಮೆಂಟ್ಸ್ನಲ್ಲಿ ಹಾಕ್ಬೋದು.
ಸೊ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಕನ್ನಡದಲ್ಲಿ ಮುಂದೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.